ಸಿಗಬೇಕಲ್ಲ. ಏನು ಶಿವಪ್ಪ ಸಿಗೋದೇ ಇಲ್ಲ. ಸುಲೇಮಾನಿ ಸಿಗಬೇಕು, ಅಜಗರ ಸಿಗಬೇಕು, ಅಮ್ಮಾದರ ಸಿಗಬೇಕು. ಅದು ಇನ್ನೂ ಭಾಳ ತನಿಖೆ ಇನ್ನೂ ಡೀಪ್ ಹೋಗ್ಬೇಕು. ಅದು ಇದ್ರ ಹಿಂದೆ ಏನೇನು ಷಡ್ಯಂತ್ರ ಇದೆ ಅನ್ನೋಂಥದ್ದು ಭಾಳ ಇದು ಸುಮ್ಮನೆ ಇಲ್ಲ, ಸಾಮಾನ್ಯ ಇಲ್ಲ ಇದು ಈ ಇಶ್ಯೂ. ಇದನ್ನು ನಾವು ವಿಧಾನಸಭೆಯಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ರು ಅವಾಗ ಸರ್ಕಾರ ಒಪ್ಪಲಿಲ್ಲ. ಆ ದುರ್ದೈವ ಅಂದರೆ ಕೆಲವೊಂದು ಕಾಂಗ್ರೆಸ್ಸಿನ ಮಂತ್ರಿಗಳು ಇಟ್ಟು ಇಮ್ಯಾಚ್ಯೂರ್ಡ್ ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ಅವರು ಮುಖನೇ ಇಲ್ಲ. ಗೃಹ ಮಂತ್ರಿಗಳೇ ಚಿಮ್ಮಾರಿ ಹಾಕಿದ್ದಾರೆ ಖರ್ಗೆ ಅವ್ರಿಗೆ. ಅವ್ನು ಏನೂ ಗುರ್ತಿರೋದಿಲ್ಲ, ಸುಮ್ಮನೆ ಏನೋ ಬಂದು ಮಾಧ್ಯಮ ಕೇಳ್ತಾರೆ. ಹಂಗೆಲ್ಲ ಖರ್ಗೆ ಅವರು ಇಂಥ ಒಂದು ಬೇಜವಾಬ್ದಾರಿ ಏನು ಹೇಳಿಕೆ ಕೊಡೋದು ಬಿಟ್ಟು ಸರಿಯಾಗಿ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಲಿ. ಗ್ರಾಮೀಣಾಭಿವೃದ್ಧಿ ದೊಡ್ಡ ಇಲಾಖೆ ಇದೆ, ಕೆಲಸ ಮಾಡೋದು ಬಿಟ್ಟು ಬರೇ ಹಿಂದೂಗಳಿಗೆ ಬೈದು ಬರೇ ಅಲ್ಲಿ ಕಲಬುರಗಿಯಲ್ಲಂತರೂ ದಿನನಿತ್ಯ BJPಯ ಕಾರ್ಯಕರ್ತರ ಕೊಲೆ ಆಗ್ತಾಯಿದೆ. ಅದನ್ನು ಕಾನೂನು ವ್ಯವಸ್ಥೆನ ಸರಿಪಡಿಸೋ ಕೆಲಸ ಮಾಡೋದ್ಬಿಟ್ಟು ಇಂಥದ್ದು ಮಾಡೋದ್ರಿಂದ ಅವ್ರ ಗೌರವ ಅವ್ರದ್ದೇ ಕಡಿಮೆ ಆಗ್ತದೆ. ಯಾವ್ದ್ರಿ ನೋಡ್ರಿ, ನಮ್ಮ ಕೈಯಾಗ ಏನೂ ಇಲ್ಲ. ಈಗ ದಿಲ್ಲಿಯೊಳಗೆ 2 ದಿವಸದಿಂದ ಕರ್ನಾಟಕದ ಚರ್ಚೆ ನಡೆದಿದೆ. ನನಗೇನು ಯಾವುದೇ ಮಾಹಿತಿ ಇಲ್ಲ. ಏನೇ ಆಗಲಿ ಕೇಂದ್ರ ನಮ್ಮ ಹೈಕಮಾಂಡ್ ರಮೇಶ್ ಜಿಗಜಿಣಗಿ ಕೊಟ್ಟರು ನಾವು ಎಲೆಕ್ಷನ್ ಮಾಡ್ತೀವಿ. ಮತ್ತು ಯಾವುದೇ ಸಾಮಾನ್ಯ ಒಬ್ಬ ದಲಿತ ಯುವಕನ ಕೊಟ್ಟರು ನಾವು ಎಲೆಕ್ಷನ್ ಯಾಕೆ ನಮ್ಮ ದೇಶ ಉಳಿಬೇಕಾಗಿತ್ತು. ನರೇಂದ್ರ ಮೋದಿ ಪ್ರಧಾನಮಂತ್ರಿ, ಇಷ್ಟೇ ನಮ್ಮ ಮುಂದಿರೋದು. ಟಿಕೆಟ್ ಯಾರು ಕೊಡ್ತಾರೋ, ಯಾರಿಗೆ ಬಿಡ್ತಾರೋ, ಏನು ಮಾಡ್ತಾರೋ ನಮಗೇನು ಗೊತ್ತಿಲ್ಲ. ಗೌಡ್ರೆ, ಪಠ್ಯ ಪುಸ್ತಕ ಪರಿಷ್ಕರಣೆ ಒಳಗೆ